ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಹೊರಗೆ ಹೊಟ್ಟಿದ್ವಿ ದಾವಣಗೆರೆ. ನಿನ್ನೆ ಶಾಪಿಂಗ್ ಆಯಿತು. ಇವತ್ತು ಮತ್ತೆ ದಾವಣಗೆರೆ ತೋರ್ಸಕೊಂಡಿದ್ದೀನಿ ನಿಮಗೆ. ಬೆಣ್ಣೆ ದೋಸೆಯನ್ನು ಮತ್ತು ನಾಷ್ಟನೂ ಮಾಡ್ಕೊಂಬರ್ತೀವಿ. ಬೆಣ್ಣೆ ದೋಸೆ ಇಲ್ಲಿ ಸ್ಪೆಷಲ್ ಅಲ್ವಾ, ಫೇಮಸ್ಸು. ಅದಕ್ಕೆ ನಾವು ಹೊಂಟಿದ್ದೀವಿ, ನಿಮಗೆ ತೋರಿಸ್ತೀನಿ ಆಯಿತಾ. ಈಗ ಎಲ್ಲ ರೆಡಿಯಾಗಿದ್ದೀವಿ, ಈಗ ಹೋಗೋದಷ್ಟೇ. ಬನ್ನಿ ಹೋಗೋಣ. Told me you don't really do commitment, trust me, consider your message received. When you said you couldn't take us too seriously, I must admit I was relieved, cause I never wanna play. BS ಅಂಗಡಿ ಲೈನ್ ನೋಡಿ ಫುಲ್ಲು. ಇದು ಓಟು ಲೈನ್ ಎಲ್ಲ BS ಅಂಗಡಿದು. ಈ ಕಡೆ ಎಲ್ಲ ಜಲ್ದಿ ಓಪನ್ ಆಗ್ತದಂತೆ ಎಲ್ಲ ಹೋಟೆಲ್ಸು ಮತ್ತು ಅಂಗಡಿಗಳು. ನೋಡಿ ಇಲ್ಲಿ ಒಂದು ಹೋಟೆಲ್ ಇದೆ, ಎಲ್ಲ ಜಲ್ದಿ ಅಂತೀವಿ ಓಪನ್ ಆಗೋದು. BS ಅಂಗಡಿ ಎಲ್ಲ, ಅರ್ಬಿ ಅಂಗಡಿ, ಬಾಂಡೆ ಅಂಗಡಿ ಎಲ್ಲ ಜಲ್ದಿ ಹಾಕೊಂತೆ. ಬಾಂಡೆದ ಅಂಗಡಿ RH ಜ್ಯುವೆಲರಿ ಶಾಪ್. ಹಾಂ, ಮತ್ತು ಫುಲ್ ಬಾಂಡೆದ ಅಂಗಡಿ ಇದ್ದಾವೆ. ನಾವು ನೋಡ್ಕೊಂಡು ಬಂದ್ವಲ್ಲ, ಫುಲ್ ಬಾಂಡೆದ ಅಂಗಡಿ ಐತಿ. ಈ ಕಡೆ ಸ್ಟ್ರೇಟ್ ಹೋದರೆ ಗಡಿಯಾರ ಕಂಬ ಲೈನ, ಮತ್ತು ಈ ಕಡೆ ಎಲ್ಲಿದೆ ತೋರಿಸಿದ್ನಲ್ಲ ಅದು ಕಾಯಿಪೆಟ್ಟಿದ್ದು ಆ ಲೈನ್ ಬರುತ್ತೆ. ಈ ಕಡೆ ಹೋದರೆ ಇದು ಸ್ಟ್ರೇಟ್ ಗಡಿಯಾರ ಕಂಬ. ಇಲ್ಲೆಲ್ಲ ಜಲ್ದಿ ಓಪನ್ ಆಗ್ತವೆ ಅಂಗಡಿಗಳು. ಫುಲ್ಲು ಇದು ಎಲ್ಲರೂ ಬಂದಿರ್ತಾರಲ್ಲ ಊರಿಂದ, ಈ ಲೈನ್ ಅಲ್ಲೇ ಆಶೆ ಹೋಗ್ಬೇಕಲ್ಲ, ಅದಕ್ಕೆ ಒಂದೇ ಬಿಟ್ವಿ. ಗಡಿಯಾರ ಕಂಬ ಈ ಕಡೆ ನಾವು ಈಗ ಹೊಳ್ತಾ ಇದ್ದೀವಿ. ಇಲ್ಲೇ ಮುಂದೆ ಹೋಗೋದು ದೋಸೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಬಂದ್ವಿ ನೋಡಿ, ಬೆಣ್ಣೆ ದೋಸೆ ಹೋಟೆಲ್ ಕಡಪ. ಹಳೆಯದಂತೆ ಇದು, ಸಿನ್ಸ್ 1972 ಇಂದ ಇದು ಇರೋದು, ಫುಲ್ ಹಳೆಯದು. ಈ ಹೋಟೆಲ್ ನೋಡಿ ಯಾವ ಥರ ಇದೆ, ಫುಲ್ಲು ಹಳೆಯ ಸ್ಟೈಲ್ ಇದೆ, ಅಂದರೆ ಹಳೆಯ ಮನೆಯಲ್ಲಿ ಇರೋ ಹೋಟೆಲ್ ಇದು. ಇದು ಗಡಿಯಾರ ಕಂಬ, ಮೇಲೆ ಗಡಿಯಾರ ಇರುತ್ತೆ, ಅದಕ್ಕೆ ಗಡಿಯಾರ ಕಂಬ ಅಂತಾರೆ. ಇದು ರೈಲ್ವೆ ಸ್ಟೇಷನ್ ರೋಡು. ರೈಲ್ವೆ ಸ್ಟೇಷನ್ ಕಡೆ ಎದಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಅಪ್ಪಾಜಿ ಊರಿಗೆ ಹೊಂಟಿದ್ದಾರೆ, ಅದಕ್ಕೆ ನಾವು ಅವ್ರು ಆ ಕಡೆ ಹೋಗ್ತಾರೆ, ನಾವು ಮತ್ತೆ ಮನೆಗೆ ಹೋಗ್ತೀವಿ. ನಾವು ಕಬ್ಬಿನ ಹಾಲು ಕುಡಿಯೋಕ್ಕೆ ಬಂದಿದ್ದೀವಿ. ಈಗ ಇದು ಫ್ರೆಶ್ ರೆಡಿ ಆಗ್ತಾ ಇದೆ, ಫಸ್ಟು ನಮಗೆ ಮಾಡ್ತಾ ಇದ್ದಾರೆ. ನಾವು ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಈಗ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ವಿ. ಥರ್ಡ್ ಫ್ಲೋರು, ಇಷ್ಟು ಮೇಲೆ ಬರಬೇಕು ನಾವು. ಎಲ್ಲ ಆಯಿತು. ಇವತ್ತು ಸ್ವಲ್ಪ ಶಾಪಿಂಗ್ ಕೂಡ ಆಯಿತು ನೋಡಿ. ಎಲ್ಲರಿಗೂ ಪ್ಯಾರ್ಲನ್ ತಂದಿದ್ದೀವಿ, ಆದರೆ ಫುಲ್ ಬಿಸಿಲು. ನೀವು ಕೂಡ ಹಣ್ಣುಗಳು ಹಾಕ್ತೀನಿ ಬಿಸಿಲಲ್ಲಿ. ಜ್ಯೂಸು ಮತ್ತು ಕಬ್ಬಿನ ಹಾಲು ಅವೆಲ್ಲ ಕುಡಿದ್ವಿ, ಆದರೆ ಜ್ಯೂಸ್ ಕುಡಿಬಾರ್ದು. ಯಾಕಂದರೆ ಗೊತ್ತಲ್ಲ ನಿಮಗೆ, ಅದರಲ್ಲಿ ಸ್ವಲ್ಪ ಕೆಮಿಕಲ್ ಇರುತ್ತಂತೆ. ಅದಕ್ಕೆ ನಾವು ಪೇರ್ಲಣ್ಣು ಮತ್ತು ಹಣ್ಣುಗಳನ್ನ, ವಾಟರ್ ಮೆಲನ್ನು ಅಂಥವೆಲ್ಲ ಹಣ್ಣು ತಿನ್ನಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನಮ್ಮ ತಮ್ಮ ಇನ್ನೊಂದು ಸ್ಕೂಲಿಗೆ ಹೊಂಟಿದ್ದೀವಿ. ಯಾಕಂದರೆ ಇವತ್ತು ರಿಸಲ್ಟ್ ಇದೆ. ಇವತ್ತು ಎಷ್ಟು ಡೇಟ್? ಇವತ್ತು 10ನೇ ತಾರೀಕು. ಅದಕ್ಕೆ ಇವ್ರದ್ದು ಇವತ್ತು ರಿಸಲ್ಟ್ ಇದೆ. ನಮ್ಮದು ಮಾರ್ಚ್ ಆವಾಗ ಮುಗಿದಿದೆ ರಿಸಲ್ಟು, ಆದರೆ ಇವ್ರದ್ದು ಇವತ್ತಿದೆ ರಿಸಲ್ಟ್. ಆದರೆ ಇವ್ರದ್ದು ಮನ್ಮನ್ ರಜೆ ಕೊಟ್ಟಿದ್ದಾರೆ ಲೇಟಾಗಿ ಆಯಿತಾ. ಈಗ ಶುಕ್ರವಾರ ರಿಸಲ್ಟ್ ಇದೆ. ಬರೀ ಸ್ಕೂಲು ದೇವರಾಜ ಅರಸ್ ಬಡಾವಣೆ ಹತ್ತಿರ RVGK ಸ್ಕೂಲು, ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಇನ್ನೂ ಸ್ವಲ್ಪ ಇದೆ ಹೋಗೋದು. ಮೇನ್ ರೋಡ್ಗೆ ಬಂದ್ವಿ. ಮುಂದ್ಗಡೆ ಅದೇ RVGK ಸ್ಕೂಲು. ರಿಸಲ್ಟ್ ನೋಡಿ, ಚೆನ್ನಾಗಿ ಬರೆದಿದ್ದಾನೆ, ಎಲ್ಲ ಸೂಪರ್ ಆಗಿದೆ. ಈಗ ಇದೆ ನೋಡಿ ಸ್ಕೂಲೆಲ್ಲ. ಈಗ ಹೋಗ್ತಾ ಇದ್ದೀವಿ ಮತ್ತೆ ಮನೆಗೆ. ಫೋಟೋ ಎಲ್ಲ ಹೊಡ್ಕೊಂಡಿದ್ದೀವಿ ರಿಸಲ್ಟ್ ಇದ್ದು. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ. ಫುಲ್ ಬಿಸಿಲಿದೆ ಅಲ್ಲ, ಹಂಗಿದೆ ನೋಡಿ. ಹಾಂ, ಫುಲ್ ಐತಿ ನೋಡಿ. ಬೇವರು ನೋಡಿ, ಇಷ್ಟಕ್ಕೆ ಬೇವರು. ಶಂಕರಪಾಳೆ ಅಂದರೆ ಭಾಳ ಇಷ್ಟ. ಇವತ್ತು ಮಾಡತ್ತಾರ. ಹಿಟ್ಟಿದೆ, ಇದರಲ್ಲೇ ರೆಡಿ ಆಕತಿ. ಇದೆಲ್ಲ ಪ್ರಿಪ್ರೇಷನ್ ಮಾಡತ್ತಾರೆ. ಈಗ ರೆಡಿ ಆದವು ಶಂಕರಪಾಳೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ನೋಡಿ. ಈ ಥರ ಇರ್ತೈತಿ. ಬಿಸ್ಕಿಟ್ ಇದೆ, ಬಿಸ್ಕಿಟ್ ಇದ್ದಂಗೆ ಇರ್ತೈತಿ. ನೋಡಿದ್ರೆ
ನಮ್ಮ ತಮ್ಮನ ನೋಡ್ರಿ ತಿನ್ನಂಗೆ ನನಗೆ ಚಲೋ ಐತಲ್ಲ. ಓಕೆ, ಅನ್ನ, ಸೊಪ್ಪಿನ ಸಾರು, ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಹಪ್ಪಳ. ಇದು ಮನೆಯಲ್ಲೇ ಹಾಕಿರೋದು. ಬೀಜ ಮಾಡ್ತಿದ್ವಿ ನೋಡಿ. ಈ ಹಿಟ್ಟಿಂದ ಮಾಡೋದು ಇದು. ಈ ಥರ ಮಾಡಬೇಕು ನೋಡಿ. ಈ ಥರ ಬರಬೇಕಿದು ನೋಡಿ. ಇಲ್ಲಿ ಕೂಡ ಮಾಡಿದ್ದಾರೆ, ಎಷ್ಟು ಮಾಡಿದ್ದಾರೆ ನೋಡಿ. ಇದರಿಂದ ಪಾಯಸ, ಉಪ್ಪಿಟ್ಟು ಅವೆಲ್ಲ ಮಾಡ್ತಾರೆ. ಈ ಹಿಟ್ಟು ಇದೆ ನೋಡಿ, ಈ ಹಿಟ್ಟಿಂದ ಮಾಡೋದು. ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ವ್ಯೂ ಚೆನ್ನಾಗಿರುತ್ತೆ, ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ ಫುಲ್ ಟಾಪ್ ವ್ಯೂ ಇದು. ಇದು 4th ಫ್ಲೋರ್ ನೋಡಿ, ಟೆರಸ್ಸು. ಇಲ್ಲಿ ಎಲ್ಲ ಬಟ್ಟೆ ಒಣಗ್ತಾರೆ. ಮತ್ತು ನಮ್ಮದೇ ಇದು ಗಿಡ, ಇವೆಲ್ಲ ಗಿಡ ಹಚ್ಚಿದ್ದೀವಿ ನೋಡಿ. ದಿನ ನೀರು ಹಾಕ್ತಾರೆ, ಈ ಥರ ಬೆಳೆದಿವೆ. ಮತ್ತು ಹೂ ಕೂಡ ನೋಡಿ, ಹೂ ಮೊಗ್ಗಿದೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಇಲ್ಲಿ ಎಲ್ಲ ಕಡೆ ಮೊಗ್ಗಿದೆ. ನಮ್ಮ ಅಜ್ಜಿ ಇವಕ್ಕೆ ದಿನ ನೀರು ಹಾಕ್ತಾರೆ, ಎಲ್ಲ ಕೇರ್ ಮಾಡ್ತಾರೆ ಫುಲ್ಲು. ಅದಕ್ಕೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಯಾವ ಥರ ಇದೆ ವ್ಯೂ ನೋಡಿ. ಈ ಕಡೆ ಒಂದು ಓಣಿ ಇದೆ, ಈ ಕಡೆ ಹೋದರೆ ಈ ಕಡೆ ಒಂದು ಓಣಿ ಐತಿ. ಮತ್ತು ಇದೆ ನನ್ನ ಮನೆ ಈ ಕಡೆ ನೋಡಿ. ಟಾಪ್ ವ್ಯೂ ಇದೆ. ಇದೆ ಇನ್ನೂ ಒಂದು ಫ್ಲೋರ್ ಅಂದರೆ ಇಲ್ಲಿ ಮೇಲ್ಗಡೆ ಟ್ಯಾಂಕು ಎಲ್ಲ ಇದ್ದಾವೆ ನೋಡಿ. ಅಲ್ಲಿ ಹೋಗ್ತಾ ಇದ್ದೀನಿ ಈಗ ನೋಡಿ. ಸೇಫ್ಟಿಯಾಗಿ ಹತ್ತಬೇಕು ನೋಡಿ, ಕಾಲು ಜಾರಿದ್ರೆ ಮುಗೀತು. ಇಷ್ಟೇ ಇರೋದು ಇದು, ಕರೆಕ್ಟಾಗಿ ಹತ್ತಬೇಕು ನಾವು ನೋಡಿ. ಇಲ್ಲಿ ಟ್ಯಾಂಕ್ ಇದೆ ನೋಡಿ, ಈ ಥರ ಮಾಡಿದ್ದಾರೆ ಟ್ಯಾಂಕು. ಇದು ನಮ್ಮ ಟ್ಯಾಂಕು ನೋಡಿ. ನೀರು ಹಚ್ಚೋಕೆ ಎಲ್ಲ ಇಲ್ಲಿ ಬಂದಿರಬೇಕು ನೋಡಿ. ಇದು ನೀರು ಬೀಳೋದು ಆ ಕಡೆಯಿಂದ ಎಲ್ಲ ಕನೆಕ್ಷನ್ ಇದೆ. ಇದು ಟಾಪ್ ವ್ಯೂ ನೋಡಿ, ಫುಲ್ ಟಾಪ್ ವ್ಯೂ. ಅದಕ್ಕಿಂತ ಇದು ಟಾಪ್ ವ್ಯೂ ಯಾವ ಥರ ಕಾಣ್ತಾ ಇದೆ ನೋಡಿ. ಸಾಯಂಕಾಲ ಟೈಮ್ ಚೆನ್ನೈ ಶಾಪಿಂಗ್ ಮಾಲ್ ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲ ಕಾಣ್ತಾ ಇಲ್ಲ. ಹಾಂ, ಅಲ್ಲಿ ದೂರದಲ್ಲಿ ಇದೆ ನೋಡಿ, ಅದೇ ಚೆನ್ನೈ ಶಾಪಿಂಗ್ ಮಾಲ್. ಇಲ್ಲಿಂದೆಲ್ಲ ಕಾಣುತ್ತೆ. ಟಾಪ್ ವ್ಯೂ ಅಲ್ಲ ಇದು ನೋಡಿ. ಎಲ್ಲ ಮಸೀದಿಗಳು ಇಲ್ಲಿಂದ ಕಾಣ್ತವೆ. ಮತ್ತು ಇಲ್ಲಿ ಖಾಲಿ ಏರಿಯಾ ಕಾಣ್ತಾ ಇದೆಯಲ್ಲ ನಿಮಗೆ. ಮೊನ್ನೆ ಸಿದ್ದರಾಮಯ್ಯ CM ಅವರು ಬಂದು ಹೋಗಿದ್ದು ಅಲ್ಲಿ, ನಮ್ಮನೆ ಹತ್ರನೇ ಇರೋದು ನೋಡಿ. ಸೂಪರಾಗಿದೆ. ಈಗ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡೋಕ್ಕೆ ಬಂದರೆ ಇದು ಸೂಪರ್ ಪ್ಲೇಸು ನೋಡಿ. ಎಂಥ ಶಾಂತತೆ ಸಿಗುತ್ತೆ, ಫುಲ್ಲು ಚೆನ್ನಾಗಿದೆ ಆಯಿತಾ. ನಾನು ನಿಮಗೆ ಇಲ್ಲಿ ಪ್ಯಾರೋಟ್ಗಳು ಮತ್ತು ಒಂದು ಸ್ವಲ್ಪ ಪಕ್ಷಿಗಳೆಲ್ಲ ಹೋಗ್ತಿರ್ತವೆ ಮತ್ತು ಮನೆಗೆ. ಬೆಳಗ್ಗೆ ಅವು ಈ ಕಡೆ ಆಹಾರ ಹುಡ್ಕೊಂಡು ಹೋಗಿರ್ತವೆ ನೋಡಿ. ಅಲ್ಲಿ ಬಂತು ಒಂದು ನೋಡಿ ಯಾವ ಥರ ಕಾಣ್ತಾ ಇದೆ ನೋಡಿ. ಸೂರ್ಯ ಈ ಕಡೆ ಮುಳುಗ್ತಾ ಇದ್ದಾನೆ. ಹಾಂ, ಗಿಳಿ ಬರ್ತವೆ. ಅವೆಲ್ಲ ಪಕ್ಷಿಗಳು ಈ ಕಡೆಯಿಂದ ಈ ಕಡೆ ಹಾರ್ತವೆ. ಅದು ನೋಡೋಕ್ಕೆ ಸೂಪರಾಗಿರುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ, ಏನಂದರೆ ಇವತ್ತು RR ವರ್ಸಸ್ RCB ಮ್ಯಾಚ್ ಇದೆ. ಫುಲ್ಲು ಸೂಪರಾಗಿ ಆಡ್ತಾ ಇದ್ದಾರೆ ಇಬ್ಬರು. ಇವತ್ತು ಫುಲ್ಲು ಕಾಂಪಿಟೇಷನ್ ಬೀಳುತ್ತೆ ಫುಲ್ಲು. ನಿನ್ನೆ ಯಾವ ಥರ ಆಯ್ತಲ್ಲ ಮ್ಯಾಚು, ಅದೇ ಥರ ಇವತ್ತು ಆಗುತ್ತೆ. ನೋಡೋಣ ಯಾರು ಗೆಲ್ತಾರ ಅಂತ ಇವತ್ತು. ಓಕೆನಾ, ಇವತ್ತು ಸೂರ್ಯವಂಶಿ ವರ್ಸಸ್ ವಿರಾಟ್ ಕೊಹ್ಲಿ ಅವರು ಇಬ್ಬರು ಎದುರಾಗ್ತಾ ಇದ್ದಾರೆ. ನೋಡೋಣ ಯಾರು ಗೆಲ್ತಾರ. ಇಲ್ಲಿ ಹೋಗ್ತಾ ಇದ್ದೇವೆ, ಅಲ್ಲಿ ಈ ಥರ ಹೋಗ್ತವೆ ನೋಡಿ. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ತಡಿ ಜೂಮ್ ಮಾಡ್ತೀನಿ ನೋಡಿ. ಹೋಗ್ತಾ ಇದೆ ಫುಲ್ಲು ಆ ಕಡೆ ಮುಳುಗ್ತಾ ಇದ್ದಾರೆ. ಫುಲ್ಲು ದಾವಣಗೆರೆನೇ ನೋಡ್ತಾ ಇದ್ದೀವಿ ನಾವು ಇಲ್ಲಿ ನಿಂತು. ಈಗ ನಾವು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಕೇರ್ಫುಲ್ಲಾಗಿ ಇಳಿಬೇಕು ಈ ಥರ. ಮತ್ತೆ ನೋಡಿ ಈ ಕಡೆ ಇಲ್ಲಿ ಎಲ್ಲ ಇದೆ. ಮತ್ತು ನೋಡಿ ಇಲ್ಲಿ ಏನಿದೆ ಅಂದರೆ ಹೊಸ ಮನೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಲ್ಲಿ. ಈ ವರ್ಷ ಎಲ್ಲ ಫುಲ್ಲು ನಡೆದಿದೆ ವರ್ಕು ಆಯಿತಾ. ಈಗ ನಾವು ಕೆಳಗಡೆ ಹೋಗೋಣ. ನೋಡಿ ಇದು ಏನು ನೋಡ್ತಾ ಇದ್ರಲ್ಲ ನೀವು, ಇದು ಹೆಲಿಕಾಪ್ಟರ್, ಅದು ರಿಮೋಟ್ ಕಂಟ್ರೋಲ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನಿಮಗೆ ಗೊತ್ತಿರ್ಬೋದು. ಇದು ನಾನು ಯೂನಿಕ್ಕಾಗಿ ನೋಡ್ತಾ ಇರೋದು ಫಸ್ಟ್ ಟೈಮ್ ಇದೇನೆಂದರೆ ಫಸ್ಟ್ ಇಲ್ಲಿ ನಾವು ಆನ್ ಆಫ್ ಬಟನ್ ಇರುತ್ತೆ. ಇದನ್ನು ನಾವು
ಆನ್ ಮಾಡ್ಕೋಬೇಕು. ಈ ಥರ ಲೈಟ್ ಆನ್ ಆಗುತ್ತೆ ನೋಡಿ, ಚಲೋ ಆಗ್ಬಿಡುತ್ತೆ. ಫಸ್ಟಿಗೆ ಅದಕ್ಕೆ ನಾವು ಆಫ್ ಮಾಡಿ ಇನ್ನೊಂದ್ಸಲ ಆನ್ ಮಾಡಬೇಕು. ಇಲ್ಲಿಟ್ಟು ಸ್ಟಾರ್ಟ್ ಮಾಡಬೇಕು. ಇದು ಸ್ಟಾರ್ಟು, ಇದು ಅಪ್ ಡೌನ್, ಇದು ಈ ಥರ ಇದೆ. ಈ ಥರ ಇದೆ. ಆಫ್ ಮಾಡಿ ನೋಡಿ, ಇಲ್ಲೇ ಆಫ್ ಆಗುತ್ತೆ ಅದು. ಇದು ಸ್ಟಾರ್ಟ್ ಬಟನ್ನು ಮತ್ತು ಆಫ್ ಬಟನ್ನು, ಇದು ಅಪ್ ಆ್ಯಂಡ್ ಡೌನ್ ಬಟನ್ನು. ಈಗ ಹಿಡ್ಕೊ. 3, 2, 1 ಸ್ಟಾರ್ಟ್. ನೋಡಿ, ಈ ಕಾಫಿನ ಕುಡಿತಾ ಇದ್ದೀನಿ. ಸ್ಟಾರ್ಟ್ ಆಗಿದೆ. ನಾವು ಒಳಗಡೆ ಕೂತ್ಕೊಂಡು ನೋಡ್ತಾ ಇದ್ದೀವಿ ರೂಮಲ್ಲಿ. ಎದಕ್ಕಂದರೆ ಹೊರಗಡೆ ಧಾರಾವಾಹಿ ನೋಡ್ತಾ ಇದ್ದಾರೆ. ಫಸ್ಟು 1 ಗಂಟೆವರೆಗೂ ಅವ್ರು ನೋಡಿ ನಮಗೆ ಬಿಟ್ಕೊಡ್ತಾರೆ. ಆಮೇಲೆ ನಾವು ಫುಲ್ ನೋಡ್ತೀವಿ. 11 ಗಂಟೆ ಮಟ್ಟ ಇರುತ್ತಲ್ಲ, ಅದಕ್ಕೆ. ಈಗ ನೋಡೋಣ. ಈಗ ಸ್ಟಾರ್ಟ್ ಆಯಿತು ಮ್ಯಾಚು. ಯಾರು ಗೆಲ್ತಾರೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಆಗಿ ನೋಡ್ತಾ ಇದ್ವಿ. ಅಂಪೈರ್ ಎಂಟ್ರಿ ಆಗ್ತಾ ಇದ್ದಾರೆ ಗ್ರೌಂಡ್ಗೆ. 3, 2, 1 ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗೇ ಬಿಡ್ತು ನೋಡಿ. ಫಸ್ಟ್ ಬಾಲ್ ಹಾಕ್ತಾ ಇದ್ದಾರೆ ಈಗ ಜೋಪ್ರಾ ಆರ್ಚರ್ ಅವರು. ಫಸ್ಟ್ ಬಾಲಿಗೆ ವಿಕೆಟ್ ಹೋಗ್ಬಿಡ್ತು ಗುರು. ನೋಡೋಣ ಯಾರು ಗೆಲ್ತಾರ ಅಂತ. ಎಷ್ಟು ಓವರ್ ಅಂತ ಇದು ಹೇಳಿಲ್ಲ, ನೋಡೋಣ. 20 ಓವರ್ ಇರ್ಬೋದು, ಗೊತ್ತಿಲ್ಲ. 3 hours later. RR ಅವರು ಈ ಮ್ಯಾಚನ್ನು ಗೆದ್ದರು. 202 ಸೂಪರಾಗಿ ಚೇಸ್ ಮಾಡಿ. ಸೂರ್ಯವಂಶಿ ಅವರು 78 ಮತ್ತು ಜೂರೆಲ್ ಅವರು 50 ಮೇಲೆ ಸೂಪರಾಗಿ ಹೊಡೆದು ಚೇಸ್ ಮಾಡಿದರು. ಮತ್ತು ಬಾಲಿಂಗಲ್ಲಿ ಸೂಪರಾಗಿ ಪ್ರದರ್ಶನ ಕೊಟ್ಟರು. ಎರಡೂ ಟೀಮು ಫುಲ್ ಸ್ಟ್ರಾಂಗು, ಮತ್ತು ಎರಡೂರ ನಡುವು ಫುಲ್ ಫೈಟ್ ಬಿತ್ತು ಲಾಸ್ಟ್ ಮಟನು. ಆದರೆ ಮಜಾ ಬಂತು, ಮ್ಯಾಚು ಫುಲ್ಲು ಮಜಾ ಇತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.